ಲಾಗಿ ಬಿಡ್ತೇ ಬಾರೋ. ಇವತ್ತು ಪಾರ್ಟಿ ಮಾಡಕ್ ಬಂದಿದೀವಿ. ಹಾಯ್ ಫ್ರೆಂಡ್. ಇವತ್ ನಾವು ಬಂದಿರೋದು ತರೀಕೆರೆ ಹತ್ರ ಇರೋ ಜಂಬದಳ್ಳ ಅನ್ನೋ ಚೆಕ್ ಡ್ಯಾಮ್ಗೆ. ಈ ಡ್ಯಾಮಿಗೆ ತರೀಕೆರೆಯಿಂದ 12 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಎಂಜಾಯ್ ಮಾಡೋದಕ್ಕೆ ಒಂದ್ ಒಳ್ಳೆ ಸ್ಪಾಟ್ ಕೂಡ ಅಂತಾನೆ ಹೇಳ್ಬೋದು. ಈ ಕಡೆ ನಮ್ ಬ್ರದರ್ ಈರುಳ್ಳಿ ಸುಲಿತಾ ಇದ್ರು. ಈರುಳ್ಳಿ ಸಿಪ್ಪೆ ನೀಟಾಗಿ ತೆಗಿಬೇಕು ಅಂದಿದ್ದಕ್ಕೆ ಅಣ್ಣನ್ ಲುಕ್ ನೋಡಿ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಪಪ್ಪಗ್ ಜೀವನೇ ಹೋಗ್ಬಿಡ್ತು. ಹಂಗೆ ಹಚ್ಚುತ್ತಾ ಇದೀಯ. ಪಟ್ನಾ ಬೆಂಕಿಪಟ್ನ ಹಾ, ನನ್ನ ಹತ್ರ ಇದೆ ಅಂದ್ರು, ಹಂಗಾಗಿ ತರ್ಲಿಲ್ಲ. ಅವರೇ ಬಂದಿಲ್ಲ. ಅರ್ಧ ಗಂಟೆಯಿಂದ ಕಾಯ್ತಿದೀನಿ. ಅಣ್ಣ ಇದೆ ಪಟ್ನಾ, ಆದ್ರೆ ಕಡ್ಡಿ ಇಲ್ಲ. ಅಯ್ಯೋ ನಿನ್ ಕಾಣ್ಲೇ ಇಲ್ಲ. ನಮ್ಮ ರೇವಣ್ಣ ಅವರು ಚಿಕನ್ ತಗೊಂಡು ವಾಶ್ ಮಾಡೋದಿಕ್ಕೆ ಹೊರಡ್ತಾ ಇದ್ದಾರೆ. ಮಣ್ಣ ಇಸ್ತೀಯ ಕಣ, ಎಲ್ಲಾರ ಕಳ್ಸಾನೆ. ಹೇಳೋ, ಎಲ್ಗಾರ ಆದ್ರೆ ಆರ್ಡರ್ ಇದ್ರೆ ಕಳಿಸ್ತೀನಿ. ಪಾರ್ಟಿ ಮಾಡುವಾಗ ಈ ತರ ಪಾತ್ರೆಗೆ ಸುತ್ತ ಮಣ್ಣು ಹಚ್ಚಿದ್ರೆ ಯಾವುದೇ ತರ ಮಸಿ ಆಗಲ್ಲ ಅನ್ನೋದು ಹಳೆ ಕಾಲದ ಪದ್ಧತಿ ಅಲ್ವಾ? ನೀಟಾಗಿ ಪಾತ್ರೆಗೆ ಮಣ್ಣು ಹಚ್ಕೊಂಡು ಅಡಿಗೆ ಮಾಡೋಣ ಅಂತ ಹೊರಟ್ವಿ. ಅಷ್ಟ್ರಲ್ಲಿ ನಮ್ ಸರ್ ಆಲ್ರೆಡಿ ಒಲೆ ಹಚ್ಚಿದ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ಚಿಕನ್ಗೆ ಇನ್ನೂ ಉಪ್ಪೇ ಹಾಕಿಲ್ಲ. ಏನ್ ಹೇಳ್ತಾ ನೋಡಮ್ ಬನ್ನಿ. ನೀವ್ ನೋಡ್ತೀರ, ನೀವ್ ನೋಡ್ತೀರ. ಅಣ್ಣ, ಈರುಳ್ಳಿ ಕಾಳ ಏ ಟೇಸ್ಟ್ ನೋಡಿ ಹೇಳಿ ಹೆಂಗಿದೆ ಅಂತ. ಬೇಯ್ಬೇಕೆ? ಉಪ್ಪು ಹುಳಿ ಖಾರ ಏನು ಗೊತ್ತಿಲ್ಲ. ಉಪ್ಪು ಹುಳಿ ಖಾರ ಏನೂ ಇಲ್ಲ. ನಮ್ ಹುಡುಗರು ಎಷ್ಟು ಕಿತಾಪತಿ ಅಂದ್ರೆ ಮಸಾಲೆನ ಸಾಂಬಾರಿಗೆ ಹಾಕ್ರು ಅಂದ್ರೆ ಮೈ ಮೇಲೆಲ್ಲ ಹಾಕೊಂಡಿದ್ದಾರೆ. ಹೇಗ ಒಂದ್ ರೇಂಜಿಗೆ ಚಿಕನ್ ಫ್ರೈ ಕೂಡ ರೆಡಿ ಆಯ್ತು. ಏ ಚಪ್ಲಿ ಏನ್ ಮಾಡಕ್ ನಿನಗೆ? ಇದ್ರೆ ಕೊಡ್ರು, ಗಾಜಿನ ಚೂರು ಇದಾವೆ. ಏನು ಏನೋ ಇದೆ ಅನ್ಸ್ತೈತೆ. ಏ ಕೆಂಪ್ ಸೀರೆ ಉಟ್ಕೊಂಡಲ್ಲ, ನಾನು ಹೆಂಡ್ತಿ ಅಂದ್ಬಿಡು. ಆ ಕಡೆ ಇನ್ನೂ ಅಡಿಗೆ ಮಾಡ್ತಾ ಇದ್ರು ಅಂತೇಳಿ ನಾನ್ ಫ್ರೀ ಇದ್ದೆ ಅಂತ ಡ್ಯಾಮ್ ನ ಒಂದ್ ರೌಂಡ್ ಹಾಕೊಂಬರೋಣ ಅಂತೇಳಿ ಬಂದೆ. ಡ್ಯಾಮ್ ಇವ್ ಹೇಗಿದೆ ಅಂತ ಒಂದ್ ಕ್ಲಿಪ್ ಹಾಕ್ತೀನಿ, ನೀವು ನೋಡ್ಕೊಂಡ್ ಬನ್ನಿ. ಇಲ್ಲಿಗೆ ನಾವು ಪ್ರತಿ ಸಲ ಬಂದಾಗ್ಲೂ ನೀರ್ ತುಂಬಾನೇ ಇರ್ತಿತ್ತು. ಆದ್ರೆ ಈ ಸಲ ಒಂದ್ ಸ್ವಲ್ಪ ನೀರ್ ಕಮ್ಮಿ ಇದೆ. ವೆದರ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಎಲ್ರು ಬಂದ್ಬಿಟ್ಟು ಎಂಜಾಯ್ ಮಾಡ್ಬೋದು. ಪ್ರೇಮಿಗಳು ನೋಡ್ರಿ, ಎಲ್ಲೋದ್ರು ಏನಾದ್ರೂ ಒಂದು ಆರ್ಟ್ ಮಾಡಿರ್ತಾರೆ. ಏನೋ SK ಅಂತ ಏನೋ ಬರ್ದಿದ್ದಾರೆ. ಟ್ಯಾಂಕ್ ಮೇಲೆ ಕೂಡ ಬರ್ದಿದ್ದಾರೆ. ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಇವತ್ತಿನ ಪಾರ್ಟಿನ ನಾವು ಕೂಡ ಮುಗಿಸಿದ್ದಾಯ್ತು. ಫೈನಲ್ ಪಾರ್ಟ್ ಏನಪ್ಪಾ ಅಂದ್ರೆ ಪಾತ್ರೆನ ನೀಟಾಗಿ ವಾಶ್ ಮಾಡ್ಕೊಂಡು ಮನೆಗೆ ಹೋಗೋದು. ಪಾರ್ಟಿ ಎಂಡ್ ಆದ್ರೂ ನಮ್ಮ ಹುಡುಗರು ಇನ್ನೂ ಫುಲ್ ಜೋಶಲ್ಲಿ ಇದಾರೆ. ಅದೇನೇ ಹೇಳಿ, ಫ್ರೆಂಡ್ಸ್ ಜೊತೆ ಇದ್ದಾಗ ಸಿಗೋ ಖುಷಿ, ನೆಮ್ಮದಿ ಒಂಥರ ಏನೋ ಹೇಳ್ಬೇಕು ಅಂದ್ರೆ ಸ್ಪೆಷಲ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಈ ಡ್ಯಾಮಿಗೆ ನಿಯರ್ ಇರೋಂತ ನಮ್ಮ ಕಡೂರು, ಬೀರೂರು, ಭದ್ರಾವತಿ, ಶಿವಮೊಗ್ಗ ಜನಗಳಿಗೆ ಈ ಡ್ಯಾಮ್ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರಲ್ಲ ಅನ್ಸುತ್ತೆ. ನೀವು ಒಂದ್ಸಲ ಬನ್ನಿ, ಎಂಜಾಯ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.